ಬದುಕಬೇಕು ಅನ್ನುವುದನ್ನು ಅವರು ಒಂದು ವಚನ ಕೇಳಿದರೆ ಸಾಕು. ಲೇಸೆನಿಸಿಕೊಂಡು 4 ದಿನ, ಲೇಸೆನಿಸಿಕೊಂಡು 3 ದಿನ, ಲೇಸೆನಿಸಿಕೊಂಡು 2 ದಿನ, ಲೇಸೆನಿಸಿಕೊಂಡು 1 ದಿನ ಬದುಕಿದರೆ ಸಾಲದೆ ಕೂಡಲ ಸಂಘ. ಬಸವಣ್ಣವ್ರು ಹೇಳ್ತಾರೆ, ನಾವು ಹೆಂಗೆ ಬಾಳೆ ಮಾಡ್ಬೇಕಂತಂದ್ರೆ ಇನ್ನೊಬ್ಬರು ನಮಗೆ ಕೈ ಮಾಡಿ ತೋರಿಸಿ ಅಲ್ಲಂದಿರಬಾರ್ದು. ಲೇಸೆನಿಸಿಕೊಂಡು ಅಂದ್ರೆ ಹೌದನ್ನಿಸ್ಕೊಂಡು ಯಾರಾದರೂ ಊರೊಳಗೆ ನಮಗೇನು ಅನ್ಬೇಕು ಅಂತಂದ್ರೆ ಬಾಳೆ ಮಾಡಿದ್ರೆ ಅವ್ರಂಗೆ ಬಾಳೆ ಮಾಡ್ಬೇಕು ನೋಡಪ್ಪ. ಮೊನ್ನೆ ಬಂದಾಳ ಆ ಮಲ್ಲಪ್ಪನ ಸೊಸಿ, ಎಂಥ ಒಳ್ಳೆಯ ಸುಸಂಸ್ಕೃತ ಹೆಣ್ಣು ಮಗಳು. ಮನೆಗೆ ಯಾರು ಬಂದ್ರೆ ಎಂದೂ ಹಂಗ ಕಳ್ಸಂಗಿಲ್ಲ, ಇಲ್ಲ ಅನ್ನಂಗಿಲ್ಲ. ಏನು ದಾನ ಧರ್ಮ ಪುಣ್ಯ ಪರೋಪಕಾರ. ಆ ಹುಡುಗಿ ಮಾತು ಎಷ್ಟು ಚಂದ್ರಿ. ಏನಾರ ಒಂದು ಮಾತು ಮಾತಾಡಿದ್ಲು ಅಂತಂದ್ರೆ ಹೊಟ್ಯಾನ ಹಳ್ಳ ಕರಗಬೇಕು, ಅಷ್ಟು ವಿನಯದಿಂದ ಮಾತಾಡ್ತಾಳಂತ ಜನ ನಮ್ಮ ಬಗ್ಗೆ ಹಿಂಗೆ ಮಾತಾಡ್ಬೇಕು. ಅಂದ್ರೆ ನಾವು ಬದುಕಿದ್ದಕ್ಕೂ ಸಾರ್ಥಕತೆ ಆಗುತ್ತದೆ. ಬಂದ ನಂತರ ಅದೇನು ತೆಗಿ, ಅತ್ತಿನ ನೋಡುವಲ್ತ, ಮಾವನ್ ನೋಡುವಲ್ತ, ಓಣ್ಯಾಗ ಹಿರಿಯರು ಅನ್ನಂಗಿಲ್ಲ, ಮನ್ಯಾಗ ಅಣ್ಣತಮ್ಮರು ಅನ್ನಂಗಿಲ್ಲ, ಯಾರಿಗೇನು ಬೇಕಾದ್ದು ಮಾತಾಡ್ತದ. ಯಾರ ಮಣಿಗೆ ಬಂದ್ರೆ ಒಂದು ಶಿಂಗಲ ಒಂದು ಕಪ್ ಹಾಲು ಕೊಡಂಗಿಲ್ಲ, ಇಲ್ಲಿ ಹೋಗಂತದ ಅಂತ ಹಿಂಗೆ ಅನಿಸ್ಕೋಬಾರ್ದು. ಅದಕ್ಕೆ ಅವರಂತಾರಲ್ಲ, ಲೇಸೆನಿಸಿಕೊಂಡು 1 ದಿನ ಬದುಕಿದರೆ ಸಾಲದೆ ಕೂಡಲ ಸಂಘ. 4 ಮಂದಿ ಕಡೆ ಹೌದನ್ನಿಸ್ಕೊಂಡು, ಮಹಾತ್ಮರ ಕಡೆ ಹೌದನ್ನಿಸ್ಕೊಂಡು ನಾವು 1 ದಿನ ಬದುಕಿ ಸತ್ತರೂ ಕೂಡ ಆ ಬದುಕಿಗೂ ಅರ್ಥದ, ಆ ಸಾವಿಗೂ ಅರ್ಥ ಇರ್ತದ. ತಾಯಂದಿರ ಹಂಗೆ ಬದುಕಬೇಕು. ಇಬ್ಬರು ಗಂಡ ಹೆಂಡತಿ ಹೆಂಗಿದ್ರು ಅಂತಂದ್ರೆ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿರ್ಬೋದು ಶಿವಂಗೆ. ಇಬ್ಬರು ಅಷ್ಟು ಚಂದ ಬದುಕಿದ್ರು. ಅವರಿಬ್ಬರಿಗೂ ಒಂದು ಹೆಣ್ಣು ಮಗಳು, ಆಕೆ ಹೆಸರು ಅಕ್ಕ ನಾಗಮ್ಮ ಅಂತೇಳಿ. ಮನ್ಯಾಗ ಒಬ್ಬ ಹೆಣ್ಣು ಮಗಳು. ಆ ನಂತರ ಗಂಡು ಮಗ ಹುಟ್ಟಿದ್ದಿಲ್ಲ. ಅದರ ಸಲುವಾಗಿ ಅವ್ರದ್ದು ಭಗವಂತನಲ್ಲಿ ಪ್ರಾರ್ಥನೆ ಇತ್ತು, ಏಪ್ಪ ಹೇ ಪರಮಾತ್ಮ, ನನಗೆ ಹೆಣ್ಣು ಮಗಳಿಗೆ ಕೊಟ್ಟಿಯಪ್ಪ, ಇನ್ನೊಂದು ಗಂಡು ಮಗ ಒಂದು ಕೊಟ್ಟು ಬಿಡಪ್ಪ, ನನ್ನ ಜನ್ಮ ಸಾರ್ಥಕತೆ ಆಗ್ತದ ಅಂತ ಬೇಡುತ್ತಿದ್ರು. ನೀವು ಹಂಗ ನೋಡ್ರಿ, ಗಂಡು ಹುಟ್ಟಿದ್ರೆ ಹೆಣ್ಣು ಬೇಡ್ತೀರಿ, ಹೆಣ್ಣು ಹುಟ್ಟಿದ್ರೆ ಗಂಡು ಬೇಡ್ತೀರಿ. ಎಡ್ಡು ಇರಲಿಲ್ಲ ಅಂದ್ರೆ ಯಾವ್ದಾರ ಒಟ್ಟು ಕೊಡಪ್ಪ ದೇವ್ರ ಅಂತೀರಿ. ದೇವ್ರ ಮುಂದೆ ಒಟ್ಟು ಬೇಡ್ಕೊಳಕ ಹೋಗುದ್ರಿ. ನೀವು ಅಂತೀರಿ ಭಿಕ್ಷುಕರಿಗೆ ಬೇಯ್ತೀರಿ, ಅವ್ರಕ್ಕಿಂತ ದೊಡ್ಡ ಭಿಕ್ಷುಕರು ನಾವು. ಅವ್ರಟ್ಟು ಭಿಕ್ಷುಕರಟ್ಟು ನಮ್ಮ ಮುಂದೆ ಬಂದು ಬೇಡ್ತಾವ, ನಾವು ದೇವ್ರ ಮುಂದೆ ಹೋಗಿ ಬೇಡ್ತೀವಿ. ಅವ್ರಟ್ಟು ತಾಟ್ ಹಿಡ್ಕೊಂಡು ಬೇಡ್ತಾರ, ನಾವು ಒಟ್ಟು ಕೈ ಹಿಡ್ಕೊಂಡು ಬೇಡ್ತೀವಿ. ಹೇ ದೇವ್ರ, ಹಿಂಗೆ ಕೈ ಮಾಡ್ತೀವಿಲ್ಲ ನಾವು. ನಮಗೊಂದು ಗಂಡು ಮಗನ ಕೊಡೆಪ್ಪ, ನಮಗೊಂದು ಹೆಣ್ಣು ಮಗನ ಕೊಡೆಪ್ಪ, ನಮಗೊಂದು ಕಾರ್ ಗಾಡಿ ಕೊಡೆಪ್ಪ, ನಮಗೊಂದು ದೊಡ್ಡ ಮನಿ ಕೊಡೆಪ್ಪ, ನನ್ನ ಕೊಳ್ಳಾಗ ಬಂಗಾರ ಇಲ್ಲಿ ಬಂಗಾರ ಕೊಡೆಪ್ಪ, ಮಾತು ಕೇಳು ಮಕ್ಕಳಿಗೆ ಕೊಡೆಪ್ಪ, ಮಾತು ಕೇಳು ಗಂಡು. 1 2 ನಿಮ್ಮ ಬೇಡು. ಅದಕ್ಕೆ ದೇವ್ರ ಕಲ್ಲಾಗ್ಯಾವಂತ್ರಿ ಅವು. ಮೊದಲು ಗುಡಿಯಾಗ ದೇವ್ರ ಜೀವಂತ ಇದ್ದು ಅಂತ್ರಿ ಅವು. ಈಗ ನೀವು ಹೆಂಗದಿರಲ್ಲ ಹಿಂಗೆ ದೇವ್ರು ಮೊದಲು ಮಾತಾಡ್ಕೊತ ಇದ್ದು ಅಂತಾವು. ನೀವು ಹೋಗಿ ಹೋಗಿ ಅದನ್ನು ಕೊಡು ಇದನ್ನು ಕೊಡು ಬೇಡ 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 ಬೇಡಿ ಅವ್ರಿಗೆ ಉಪ್ಪದ್ರ ಹೆಚ್ಚಾಗಿ ಇವ್ರದ್ದು ಸಾಕಾಗ್ಯದ ತೆಲಿಬ್ಯಾನ್ ಅಂತ ತಿಳ್ಕೊಂಡು ಕಲ್ಲಾಗಿ ಕುಂತು ಅಂತಾವು. ದೇವ್ರು ಇದ್ದು ದೇವ್ರ ಕಲ್ಲಾಗಿ ಕುಂತು ಅಂತ. ಕಾರಣ ಏನು ಅಂತಂದ್ರೆ ನಾವು ಬೇಡ್ತೀವಿ ಇಲ್ಲ ಅಂತರ್ತಲ್ಲ. ಆದ್ರೆ ಬಸವಣ್ಣವ್ರ ತಂದೆ ತಾಯಿಗಳು ಮಾದರಸ ಮಾದಲಾಂಬಿಕೆಯರು ಏನ್ ಬೇಡ್ತಾರಂದ್ರ, ಯಪ್ಪ ಮಗನ್ನು ಕೊಡು, ಆದ್ರ ಆ ಮಗ ಹೆಂಗಿರ್ಬೇಕಂದ್ರ ಇಡೀ ಜಗತ್ತನ್ನೇ ಬೆಳಗಬೇಕು, ಇಡೀ ಜಗತ್ತಿಗೆ ಬೆಳಕಾಗಬೇಕು, ಅಂತ ಮಗನನ್ನು ಕೊಡು ಅಂತ ತಿಳ್ಕೊಂಡ ಮಾದರಸ ಮಾದಲಾಂಬಿಕೆಯರು ಬೇಡುತ್ತಿದ್ರು. ಅವರಿಗೆ ಮಕ್ಕಳನ್ನು ಅಂತ ಹುಡುತ್ತಿದ್ರು. ಅವರ ಬೇಡಿಕೆಗೆ ಬಹುತೇಕ ಪರಮಾತ್ಮನಿಗೆ ಮುಟ್ಟಿತೋ ಏನೋ ಗೊತ್ತಿಲ್ಲ. ಆ ತಾಯಿ ಏನಪ್ಪಾ ಅಂತಂದ್ರೆ ಬಹಳ ಭಕ್ತರೇ, ನಂಬಿಕೆ ಇಟ್ಟರೆ ದೇವ್ರು ಯಾವುದೂ ಇಲ್ಲ ಅನ್ನಂಗಿಲ್ಲ, ಕೊಡ್ತಾನೆ. ಅವನ ಮ್ಯಾಗ ಶ್ರದ್ಧಾ ಇರಬೇಕು, ಅವನ ಮ್ಯಾಗ ವಿಶ್ವಾಸ ಇರಬೇಕು. ಸುಮ್ಮನೆ ಎಲ್ಲರೂ ಮಾಡ್ತಾರಂತ ನಾವು ಮಾಡಿದ್ರೆ ದೇವರು ನೋಡ್ತಾನ, ಪರೀಕ್ಷಾ ಮಾಡ್ತಾನ. ಏನು ನಮ್ಮ ಮೇಲೆ ಪಕ್ಕಾ ನಂಬಿಕೆ ಐತೋ ಕಂಪ್ನಿ, ಏನು ಸುಮ್ಮನೆ ನಾಟಕ ಮಾಡ್ದಂಗೆ ಮಾಡ್ತಾರೋ ಅನ್ನೋದು ದೇವ್ರು ನೋಡ್ತಾನ. ಪಕ್ಕಾ
ನಂಬಿಕೆ ಇತ್ತು ಅಂತಂದ್ರೆ ಯಾರನ್ನು ಎಂದೂ ಕೈ ಬಿಡಂಗಿಲ್ಲ ಪರಮಾತ್ಮ. ಅದಕ್ಕೆ ಗೀತೆಯೊಳಗೆ ಹೇಳ್ತಾನಲ್ಲ, ಅನನ್ಯಾಶ್ಚಿಂತಯಂತೋ ಮಾಂ ಏ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಾಹಮ್ಯಹಂ. ಅಂದ್ರೆ ಏನು ಹೇಳ್ತಾನಂದ್ರೆ, ಹೇ ಅರ್ಜುನ, ಕೃಷ್ಣ ಪರಮಾತ್ಮ ಹೇಳ್ತಾನೆ, ಹೇ ಅರ್ಜುನ, ಯಾರು ನನ್ನನ್ನ ಅನನ್ಯಪೂರ್ವಕವಾಗಿ ಚಿಂತನೆ ಮಾಡ್ತಾರ, ನನ್ನ ಧ್ಯಾನ ಮಾಡ್ತಾರ, ನನ್ನ ನೆನೆಸ್ತಾರ, ಅವ್ರ ಯೋಗಕ್ಷೇಮವನ್ನು ನಾನು ನೋಡುತ್ತೇನಪ್ಪ, ಅವ್ರ ಕೈ ಎಂದೂ ಬಿಡಂಗಿಲ್ಲ ಅಂತ ಆನೆ ಮಾಡಿ ಹೇಳ್ಯಾನ ಗೀತಾದೊಳಗೆ ಪರಮಾತ್ಮ. ಇಷ್ಟ ನಾವು ಅವನ ಮ್ಯಾಗ ಗಟ್ಟಂಗೆ ನಂಬಿಕೆ ಇಡಬೇಕು, ಗಟ್ಟಿಗೆ ನಂಬಿಕೆ ಇಡಬೇಕು. ಬಸವಣ್ಣವ್ರು ಹೇಳ್ತಾರಲ್ಲ, ನಂಬಿ ಕರೆದಡೆ ಓ ಎಣ್ಣನೇ ಶಿವನು. ನಂಬಿ ಕರೆದರೆ ಓ ಅನ್ನಂಗಿಲ್ಲತ್ತೀರಿ, ಓ ಅಂತಾನ. ಇಷ್ಟ ನಾವು ನಂಬಿಕೆ ಇಟ್ಟು ಕರಿಬೇಕು, ಅಂದ್ರೆ ಓ ಅಂತಾನ, ಇಲ್ಲ ಅಂದ್ರೆ ಓ ಅನ್ನಂಗಿಲ್ಲ. ಹಂಗೇನಪ್ಪ ಅಂತಂದ್ರೆ ಅವರಿಬ್ಬರು ಗಂಡ ಹೆಂಡತಿ ಎಷ್ಟು ಚಂದ ಅಂದ್ರೆ ಒಂದು ದಿನಾನೂ ಜಗಳಾಡ್ತಿದ್ದಿಲ್ಲ ಅವರು. ಗಂಡ ಹೆಂಡತಿ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿರ್ಬೋದು ಶಿವಂಗೆ, ಅಷ್ಟು ಪ್ರೀತಿಯಿಂದ ಇದ್ದರು ನೋಡ್ರಿ ಗಂಡ ಹೆಂಡತಿ ಮಣಿಯೊಳಗ. ಯಾರು? ಬಸವಣ್ಣವ್ರ ತಂದೆ ತಾಯಿ ಮಾದರಸ ಮಾದಲಾಂಬಿಕೆ ಎಷ್ಟು ಪ್ರೀತಿಯಿಂದ ಇದ್ರು ಅಂತಂದ್ರೆ ಒಂದು ದಿನಾನೂ ಗಂಡಗ ಸಿಟ್ಟಿಗೆ ಬಂದಿಲ್ಲ. ಯಾರು? ಮಾದಲಾಂಬಿಕೆ. ಒಂದು ದಿನಾನೂ ಗಂಡ ಸಿಟ್ಟಿಗೆ ಬಂದಿಲ್ಲ ಅಕ್ಕಿ ಮ್ಯಾಲ. ಎಷ್ಟು ಪ್ರೀತಿ ಇರಬೇಕು. ಏನಾರ ಮಾಡೋದ್ರೊಳಗೆ ಒಂದಿಟ್ಟು ಹೆಚ್ಚು ಕಡಿಮೆ ಆಗಿತ್ತಂದ್ರೆ ಗಂಡ ಮಾದರಸ ಕಪ್ಪಣ ಇರ್ತಿದ್ದ, ಏನು ಅಂತಿದ್ದಿಲ್ಲ, ಜಗಳ ತೆಗಿತಿದ್ದಿಲ್ಲ. ಹಿಂಗ್ಯಾಕೆ ಮಾಡಿದೆ, ಹಂಗ್ಯಾಕೆ ಮಾಡಿದೆ, ಅದ್ಯಾಕ ಇದ್ಯಾಕತ್ ಒಂದು ದಿನ ಅಂತಿದ್ದಿಲ್ಲ. ಯಾಕಂದ್ರೆ ಮನುಷ್ಯನಲ್ಲಿ ತಾಳ್ಮೆ ಅನ್ನೋದು ಭಾಳ ದೊಡ್ಡದು ಇರ್ತದ. ಯಾರು ತಾಳ್ತಾರ ಅವ್ರು ಬಾಳ್ತಾರಂತ. ಹಂಗ ಗಂಡನು ಏನಾರ ಒಂದಿಟ್ಟು ಹೆಚ್ಚು ಕಡಿಮೆ ಆತಂದ್ರೆ ಆಕಿನೂ ಏನು ಅಂತಿದ್ದಿಲ್ಲ. ಗಂಡಗೆ ಅದು ಕೊಡು, ಇದು ಕೊಡು, ಅದು ತೊಗೊಂಡು ಬಾ, ಇದು ತೊಗೊಂಡು ಬಾ ಅಂತ ಎಂದೂ ಅಂತಿದ್ದಿಲ್ಲ. ಹಂಗೇನಪ್ಪ ಅಂತಂದ್ರೆ ಇಬ್ರು ಗಂಡ ಹೆಂಡತಿ ಬದುಕಿದ್ರು. ನಮ್ಮೂ ನೋಡಬೇಕ್ರಿ ಇಟ್ಟು ಕೆಟ್ಟ ಜಗಳಾಡ್ತಾರ ಗಂಡ ಹೆಂಡತಿ. ಪ್ರೀತಿಯಿಂದ ಇರ್ಬೇಕ್ರಿ ಅವ, ಪ್ರೀತಿಯಿಂದ ಇರ್ಬೇಕು ಗಂಡ ಹೆಂಡತಿ. ಹೊರಗಿಂದ ನಿನ್ನ ಗಂಡ ಹೊಲಕ್ಕೆ ದುಡ್ಯಾಕೆ ಹೋಗಿರ್ತಾನ ನಿಮ್ಮ ಹೊಲದಾಗ, ಅಥವಾ ಮಂದಿಯಲ್ಲಿ ದುಡ್ಯಾಕೆ ಹೋಗಿರ್ತಾನ. ದುಡ್ಯಾಕೆ ಹೋಗಿ ದುಡ್ದು ಗಂಡ ಮನೆಗೆ ಬಂದ ಅಂತಂದ್ರೆ, ನೀವು ಒಳಗಿಂದ ಬಂದಿ ಅಂತಂದ್ರೆ ಗಂಡ ಹೆಂಡತಿ ಮುಖ ನೋಡಿದ ಕೂಡಲೇ ಅವನ ದನು ಎಲ್ಲ ಹಾರಾಗಿರ್ಬೇಕು. ಅಂದ್ರೆ ಅಷ್ಟು ನಗುಮುಖದಿಂದ ಈಗ ಬಂದ್ರೇನ್ರಿ, ಬರ್ರಿ 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 ಅಂತ ಗಂಡಕ್ಕೆ ಕರೆದು ಕೈಕಾಲು ಮುಖ ನೀರು ಕೊಟ್ಟು ಮ್ಯಾಲೆ ಬಂದು ಕುಂತನುಗುಡ್ದ ನಕ್ಕೋಂತ ಅವನು ಮುಂದೆ ಬಂದು ಚಹಾ ಮಾಡ್ಲೇನ್ರಿ, ಭಾಳ ಬೇಸರ ಆತೇನ್ರಿ, ಕಾಲು ಒತ್ತಲೇನ್ರಿ, ಕೈ ಒತ್ತಲೇನ್ರಿ, ಒಮ್ಮೆ ಕುತ್ತಿಗೆನ ಒತ್ತಿ ಬಿಡ್ಲೇನ್ರಿ, ಹಂಗನ್ನು ಕಂಪನಿ ನಂಬುದು. ಎಷ್ಟು ಪ್ರೀತಿಯಿಂದ ಇರ್ಬೇಕಂದ್ರೆ ಹೊರಗಿಂದ ಬಂದ್ರಿ ಅಂತಂದ್ರೆ ಆ ಗಂಡ ನಿಮ್ಮ ಮುಖವನ್ನು ನೋಡಿದ್ರೆ ದನು ಹಾರಾಗಿರ್ಬೇಕು. ಮನ್ಯಾಗ ಹೆಂಗಿರ್ಬೇಕು ಹೆಣ್ಣು ಮಗಳು ಅಂತಂದ್ರೆ ಲಕ್ಷ್ಮಿ ಇದ್ದಂಗೆ ಇರ್ಬೇಕು. ಮನ್ಯಾಗ ದುಮು 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 ಉರಿಬಾರ್ದ್ರಿ ಅವ. ಯಾವತ್ತೂ ಜಗಳ ತೆಗಿಬಾರ್ದು, ಯಾವತ್ತೂ ಸಿಟ್ಟಿಗೆ ಬರಬಾರ್ದು. ಹೆಂಗಂತಂದ್ರೆ ಯಾವ ಮಣಿಯೊಳಗೆ ಸಿಟ್ಟಿರ್ತದ, ಯಾವ ಮಣಿಯೊಳಗೆ ಜಗಳ ಇರ್ತದ, ಆ ಮಣಿಯೊಳಗೆ ದೇವ್ರು ಇರಂಗಿಲ್ರಿ. ಇವ ಮಂದಿನ ಇರಂಗಿಲ್ಲ, ಅಲ್ಲತ್ತವ. ಇನ್ನು ಮತ್ತಿನ ದೇವ್ರು ಯಾವಾಗ ಇರ್ತಾವ ಹೇಳ್ರಿ? ಮನೆಗೆ ಅವತ್ತು ಜಗಳ ಬಡದಾಟ ಶಿಟ್ಟ ಇದೆಲ್ಲ ಇತ್ತು ಅಂತಂದ್ರೆ ಮನ್ಯಾಗ ನಾವ ಇರಾಕ ಮಂದಿನ ಇರಾಕ ಒಲ್ಲೆ ಅಂತೀವಿ. ಇನ್ನು ದೇವ್ರು ಯಾವಾಗ ಇರ್ತಾವ? ಇರಂಗಿಲ್ಲ. ಮನೆಯೊಳಗೆ ಹೆಂಗಂತಂದ್ರೆ ಪ್ರೀತಿಯಿಂದ ಇರೋಕು. ಇಬ್ರು ಗಂಡ ಹೆಂಡತಿ ಇದ್ದರೆ ಆಗಿನ ಕಾಲದಾಗ ಭಾಳ ಎಲ್ಲ ತುಟ್ಟಿ ಕಾಲ್ಮಾನ್ರೆ ಬಾಳೆ ಬದುಕು ನಡೆಸೋದು ದೊಡ್ಡ ಕಷ್ಟ ಆಗಿನ ಕಾಲದೊಳಗೆ. ಈಗಿನವ್ರಿಗೆ ಏನು ಗೊತ್ತಾಗಂಗಿಲ್ಲ ಅದು ಹುಡುಗರಿಗೆ. ಈಗಿನವ್ರು ಏನು ಹಂಗೆ ಅವ್ವ ಅಪ್ಪಗಂತಾರೆ, ಮೊಬೈಲ್ ಕೊಡಿಸ್ರಲ್ಲೇ, ಐಫೋನ್ ಕೊಡಿಸ್ರಿ ನಮಗೆ, ನಮ್ಮ ಶಾಲೆಗೆ ಎಲ್ಲ ಹುಡುಗರು ತಂದಿರ್ತಾವೆ ನೋಡ್ರಿ. ಅಪ್ಪಂದು ಏನೈತೆ ಗೊತ್ತಿಲ್ಲ ಪಾಪ, ಹಂಗೆ ಮಕ್ಕಳು ಕೇಳ್ತಿರ್ತಾವೆ. ಈಗೇನು ಗೊತ್ತಿಲ್ಲ. ಹಿಂದಿನ ಕಾಲದಾಗ ಭಾಳ ದೊಡ್ಡ ದುಸ್ತರಿತ್ತು, ಅಂಥದ್ರಾಗ ಬದುಕನ್ನು ನಡೆಸೋದು ಕಷ್ಟ. ಹೇಂತಂದ್ಲು, ಅಲ್ರಿ ಮನ್ಯಾಗ ಏನೂ ಇಲ್ಲ, ದುಡ್ಯಾಕೇನೂ ಇಲ್ಲ, ಮಂದಿಯಲ್ಲಿ ಕೆಲಸವೂ ಇಲ್ಲ, ಹೊಲದಾಗ ನೀರಿಲ್ಲ, ಮತ್ತು ಕೆಲಸ ಇರ್ಲಿಕ್ಕಂದ್ರೆ ಹೆಂಗೆ ಮಾಡೋದ್ರಿ? ಅದಕ್ಕೆ ಒಂದು ಎಮ್ಮೆ ಇರುತ್ತವ್ರು ನಂದ್ಲಕ್ಕಿ. ಒಂದು ಎಮ್ಮೆ ತಂದು ಏನಾರ ಕಣಿಕೆ ಹುಲ್ಲ ಮೇಸ್ಕೊಂಡು ಬಂದೀವಿ ಅಂದ್ರೆ ಒಂದು 4 ಲೀಟ್ರ್ ಹಾಲು ಹಾಕಿದೀವಿ ಅಂದ್ರೆ ನಮ್ಮ ಬಾಳೆ ನಡೀತದ ರೀ. ಒಂದು ಎಮ್ಮೆ ಮಾಡೋಣ ಅಂತ ತಿಳ್ಕೊಂಡು ಹೇಂತಂದಾಗ ಹೆಣ್ಮಕ್ಳು ಭಾಳ ಶಾಣ್ಯಾರ್ರಿ,
ಭಾಳ ಶಾಣ್ಯಾರ ಹೆಣ್ಮಕ್ಳು. ಬಾಳೆ ನಡ್ಸಾಕ, ಬದುಕು ನಡ್ಸಾಕ, ಚಂದ ಬಾಳೆ ಮಾಡಕ್ಕೆ ಹೆಣ್ಮಕ್ಳು ಭಾಳ ಶಾಣ್ಯಾರು. ನೀವು ಭಾಳ ಶಾಣ್ಯಾರ ಅದಿರಿ ಅಂತ ತಿಳ್ಕೊಂಡು ಮನಿ ಎಲ್ಲ ಬರೋಬರದಾವ್ರಿ. ನೀವು ಇರಲಿಲ್ಲ ಅಂದ್ರೆ ಮನಿ ಎಲ್ಲ ಅಲ್ಲದೇವ್ರು ಗುಡಿ ಹಾಕಾವು. ಸೋಮ ನೀವು ಮನೆಗೆಲ್ಲ ನೋಡ್ರಿ, ನೀವು ಜಗ್ಗಿ 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 ಹಿಡಿತಿರ್ತೀರಿ. ಖರ್ಚು ಭಾಳ ಮಾಡಬೇಡ, ಗಂಡಗ ಅದು ಮಾಡಬೇಡ, ಇದು ಮಾಡಬೇಡ, ಸಮಾಧಾನ ಭಾಳ ಸಹನ್ ತಗೋತೀರಿ. ನೀವು ಹೆಣ್ಮಕ್ಳು ಭಾಳ ಸಹನ್ ತಗೋತೀರಿ ನೀವು. ಆನಂತರ ಇವತ್ತು ಬೇಕಾದದ್ದು ನಾಳೆ ಬೇಕು, ನಾಡ್ದು ಬೇಕಂತ ಎಲ್ಲ ಒಮ್ಮೆ ಆಗಿ ಮಾಡಂಗಿಲ್ಲ. ಸಕ್ರೆ ಈಟ ಕಾಳು ಹಾಕಿ ಮತ್ತು ನಾಳೆ ಅಟ್ಟು ಬೇಕು. ನಮ್ಮವರು ಹಾಕ ನಡಿ ನಾಳೆ ತರೋನು. ಮತ್ತು ದೇವ್ರು ಇದ್ದಾನೆ. ನಮ್ಮ ಕಂಪ್ನಿ ಇದು, ಗಂಡು ಮಕ್ಳ ಕಂಪ್ನಿ. ಎಮ್ಮಿ ತರುಣ್ರಿ ಅಂತಂದಾಗ ಇಬ್ಬರು ಕೂಡಿ ಹ್ಞೂ ಅಂತ ತಿಳ್ಕೊಂಡು ಒಂದು ಎಮ್ಮಿ ತರುಣ ಅಂತೇಳಿ ಅಂದ್ರಿ. ಆಗಿನ ಕಾಲದಾಗ ಎಮ್ಮಿಗೆ ಎಟ್ಟಿತ್ತಂದ್ರೆ 20 ರೂಪಾಯಿ. ಎಟ್ರಿ? 20 ರೂಪಾಯಿ. ಇವರು ದುಡಿದು ರೊಕ್ಕಗಳೇ ಹಾಕಿದ್ರು. ಎಟ್ಟಂದ್ರೆ 1 ರೂಪಾಯಿ. 1 ರೂಪಾಯಿ. ಇಬ್ರು ಕೂಡ ಬೆಳತನಕ ಮಾತಾಡ್ತಾವ ಗಂಡ ಐತಿ. ಏನಂದ್ರೆ 1 ರೂಪಾಯಿ ಗೊಳೆ ಹಾಕಿವೀಗ, ಇನ್ನು 19 ರೂಪಾಯಿ ಗೊಳೆ ಹಾಕಿದ್ವಿ ಅಂದ್ರೆ ಎಮ್ಮಿ ಬರ್ತದೆ ನೋಡ್ರಿ. 19 ಗೊಳೆ ಹಾಕ್ಬೇಕಾದ್ರೆ ಇವ್ರದ್ದೆಲ್ಲ 90 ಮುಗದೇ ಇರ್ತತಿ. 1 ರೂಪಾಯಿ ಗೊಳೆ ಹಾಕ್ಬೇಕಾದ್ರೆ ಒದ್ದಾಡಿ 20 ವರ್ಷ ಆಗ್ಯಾವ ಮದುವೆ ಆಗಿ. ಇನ್ನು 19 ರೂಪಾಯಿ ಗೊಳೆ ಹಾಕ್ಬೇಕಾದ್ರೆ ಇವತ್ತರದ್ದು ಮುಗ್ದ ಬಿಡ್ತದ ಆಯುಷ್ಯ. ಆದರೂ ಹಂಗೆ ಬೆಳತನಕ ಮಾತಾಡೋದ ಗಂಡ ಐತಿ. ಎಮ್ಮೆ ತರುನು, ಹಾಲು ಹಾಕೋನು, ರೊಕ್ಕ ಮಾಡೋನು, ಆನಂತರ ಮನಿ ಕಟ್ಟುನು, ಮತ್ತು ಮಂದಿಗತ್ತೆ ಕಾರ್ ತರುನು, ಆನಂತರ ಬಂಗಾರ ತರುನು. ಬೆಳತನಕ ಮಾತಾಡೋದು. ಅದೇನು ಎಮ್ಮಿನೂ ಇಲ್ಲ, ರೊಕ್ಕನು ತರಕ ರೊಕ್ಕನೂ ಇಲ್ಲ. ಬೆಳತನಕ ಮಾತಾಡಿದ್ದು. ಹಂಗೆ ಮಾತಾಡ್ಕೋತ ಏನು ಮಾಡಿದ್ರಿ ಸೋಮ? ನಮ್ಮ ಮಾತಾಡ್ಕೋತಾನೆ ಜಗಳ ಹತ್ತತ್ರಿ ಗಂಡ ಇಂತಿದ್ದು. ಮಾತಾಡ್ಕೋತ ಹಂಗೆ ಅನ್ಕೊಡ್ದು, ಹಿಂಗೆ ಅನ್ಕೊಡ್ದು ಜಗಳ ಹೈತ. ಎಮ್ಮಿ ತರುಣ್ರೆ ಅಂತ ಅನ್ಕೋತ ಮತ್ತು ಅವ ಏನಂದ್ರಿ, ಅದು ಇದ್ದೂರಾಗ ತವ್ರ ಮಣಿ ಇತ್ತು ಯಾಕಿದೆ. ಇದ್ದೂರಾಗ ತವ್ರ ಮಣಿ ಎಮ್ಮಿ ತರಕ್ಕೆ ಮಾತಾಡಕತ್ತಿದ್ರು. ಅವೇನಂದ, ಮತ್ತು ನಾವೆಲ್ಲ ಎಮ್ಮಿ ತರುಣು ಇಬ್ಬರು ಕೂಡಿ, ಮತ್ತು ನೀ ತವ್ರ ಮಣಿ ಇದ್ದೂರಾಗ ತವ್ರ ಮಣಿ ಐತೆ ಅಂತೇಳಿ ಎಲ್ಲ ಓದೋದು ಹಾಲು ಮೊಸರ ಬೆಣ್ಣೆ ತುಪ್ಪ ನಿಮ್ಮ ತವ್ರ ಮಣಿ ಕೊಟ್ಟಿಗಿಟ್ಟಿ ಅಂದಿವ. ಆಕೆ ಅಂದ್ಲು, ನಾನೇನು ಹುಚ್ಚನ ಮಾಡಿರೇನ್ರಿ, ನಾ ಯಾಕೆ ಕಟ್ಟು ಕೊಡಕ್ಕೆ ಹೋಗ್ಲಿ ನಮ್ಮ ತವ್ರ ಮನೆಗೆ? ನಾನು ಅಟ್ಟೇನು ಹುಚ್ಚಿಲ್ಲ. ಆದರೂ ಸೋಮ್ರಿ ಮತ್ತು ಒಂದಿಟ್ಟು ಮೊಸರ ಕೊಡಕಿನ ಬಿಡಕ್ಕೆ ಅಲ್ಲ. ಯಾಕೆ ತವ್ರ ಮನೆ ಭಾಳ ಪ್ರೀತಿ. ನಾ ಏನ್ರಿ ಸೋಮ ಒಂದಿಟ್ಟು ಹಾಲ, ಒಂದಿಟ್ಟು ಮೊಸರ, ಏನಾರು ನಮ್ಮ ಮಗು ಬೇಕಾದ್ರೆ ಒಂದಿಟ್ಟು ಓದು ಕೊಡ್ತೀನಿ. ಅವೇನು ನೋಡ್ಬೇಕು, ಒಟ್ಟ ಕೊಡಂಗಿಲ್ಲ ನೋಡು. ಇನ್ನು ಎಮ್ಮಿನ ತಂದಿಲ್ಲ ಇವು, ಮತ್ತು ನಾ ಎಮ್ಮಿನ ತಂದಿಲ್ಲ, ಒಟ್ಟ ಕೊಡಂಗಿಲ್ಲ ನೋಡು. ಮತ್ತು ಆಕೆ ಅಂದ್ಲು, ಹಂಗ್ಯಾಕೆ ಮಾಡ್ತೀರಿ? ನಿಮ್ಮ ಅತ್ತೆದಾಳಕ್ಕೆ ನಮ್ಮ ಮಾವು ಅಂದಾರ, ನಮ್ಮ ಅಪ್ಪ ಅಂದ್ರೆ ನಿಮ್ಮ ಮಾವದಾನ. ನಾ ಏನು ಲೀಟ್ರ್ ಗಂಟೆ ಓದು ಕೊಡ್ತಾನ? ಒಂದು ಈಸ್ ಏನಾರ ಬಂದ್ರೆ ಒಂದು ಈಸ್ ಹಾಲು ಕೊಟ್ರೆ ಏನಾಗುತ್ತದ, ಒಂದಿಟ್ಟು ಮೊಸರು ಕೊಟ್ರೆ ಏನಾಗುತ್ತದ? ಆಕೆ ಅಂದ್ಲು, ಒಟ್ಟ ಕೊಡಂಗಿಲ್ಲ ನೋಡಿ. ಯಾಕಂದ್ರೆ ನಾವು ದುಡಿದಿರ್ತೀವಿ, ನಾವು ತಂದಿರ್ತೀವಿ. ಅವರ ಇನ್ನು ನಿಮ್ಮ ತವ್ರ ಮನ್ಯಾಗ ನಿಮ್ಮ ತವ್ರ ಮನೆಯವ್ರು ನಮಗೆ ಕೊಡ್ಬೇಕು. ನಾವ್ಯಾಕೆ ಹೋದ ಅವ್ರಿಗೆ ಕೊಡೋನು? ಕೊಡಂಗಿಲ್ಲ ನೋಡು ಅಂತೀವ. ನೀ ಇಟ್ಟು ಹಠ ಹಚ್ಚದಿ ಅಂದ್ರೆ ನಾ ಕೊಡಕ್ಕೆ ನಾ ತೀಕಿ ಹತ್ತರಿ ಜಗಳ.